ಸುಮ್ಮನೆ ಕಲ್ಪನೆ ಮಾಡ್ಕೊಳಿಸಿದ್ರೆ ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡಬಹುದು. 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಲಾಲಿ 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 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಇನ್ನು 5ನೇ ವಯಸ್ಸಿಂದ 12ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲಿ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್. ಓ ಮೈ ಗಾಡ್, ಎಲ್ರಿಗೂ ಬರುತ್ತೆ ಸಾಂಗು. ಇನ್ನು 12ನೇ ವಯಸ್ಸಿಂದ 25ನೇ ವಯಸ್ಸಿಗೆ ಹಾಡು ಬದಲಾಗುತ್ತೆ ಸ್ನೇಹಿತರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಓಹೋ ಅಂತೀಯ, ತಾಂತೀಯ ಅಂತೀಯ, ಏಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ. 25ನೇ ವಯಸ್ಸಿಂದ 65ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. 65ನೇ ವಯಸ್ಸಿಂದ 85ನೇ ವಯಸ್ಸಿಗೆ ಹಾಡು ಬದಲಾಗುತ್ತೆ ಸ್ನೇಹಿತರೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. 85ನೇ ವಯಸ್ಸಿಂದ 95ನೇ ವಯಸ್ಸಿಗೆ ಹಾಡು ಬದಲಾಯಿತು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. 95ನೇ ವಯಸ್ಸಿಗೆ ಮೇಲ್ಪಟ್ಟು ನೋ ಸಾಂಗ್, ಓನ್ಲಿ ನಿಮ್ಮೆಲ್ಲರ ನಗು, ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ. ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು. ಕೂಡ್ಲಿಗಿ ತಾಲೂಕು ಶಿವಪುರ ಗೊಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಈ ಜಗತ್ತಿನೊಳಗೆ ಒಬ್ಬ ಮೇಷ್ಟ್ರು ಮನಸ್ಸು ಮಾಡಿದರೆ ಮಿನಿಸ್ಟರ್ ಆಗಬಲ್ಲ, ಅದೇ ಮಿನಿಸ್ಟ್ರು ಮೇಷ್ಟ್ರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂಥ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನು ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಶಾಲೆ ಒಳಗ ಮಾಸ್ತರ್ ಎಬ್ಸಿದ್ರು, ಲೇ ಗುಂಡ ಎಳ ಮೇಲೆ, ಸರ್ ನಮ್ಮ ದೇಶ ಯಾಕಲೇ ಮುಂದುವರೆದಿಲ್ಲ? ವೆರಿ ಸಿಂಪಲ್ ಸರ್. ಅದು ಏನು ಸರ್, ಈ ಕಡೆಗೆ ಹೋದ್ರೆ ಸಮುದ್ರ, ಈ ಕಡೆಗೆ ಹೋದ್ರೆ ಸಮುದ್ರ, ಹಿಂದ್ಗಡೆಗೆ ಹೋದ್ರೆ ಸಮುದ್ರ, ಮುಂದ್ ಕಡೆಗೆ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್, ಅದಕ್ಕೆ ಮುಂದುವರೆದಿಲ್ಲ ಸರ್. ಇರ್ಬೋದು ತಮ್ಮ ಅಂದ್ರೆ ಮಾಸ್ತರ್ ಗೊತ್ತಗ. ನೆಕ್ಸ್ಟ್ ಲೇ ಸತೀಶ ಎಳ ಮೇಲೆ, ಸರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು? ಇದ್ರಿಗೆ ಏನೇ ಸರ್ ವಿಷಯ ಅಂದವ. ಸರ, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್. ಅಂತ ಮಾಸ್ತರ್ ಕರೆಂಟ್ ಹೊಡೆದಕ್ಕೆ ಆಗಿದಂಗೆ ಆಗ್ಬಿಟ್ರು. ಕೂತ್ಕೊಳ್ಳಿ ತಮ್ಮ ಅಂದ್ರೆ ಮಾಸ್ತರ್. ನೆಕ್ಸ್ಟ್ ಲೇ ರವಿ ಹೇಳ ಮೇಲೆ, ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು? ವೆರಿ ಸಿಂಪಲ್ ಸರ್. ಅದು ಏನು? ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು, ಕಾರು, ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದ ನೆಟ್ಟನ್ ಸರ್ ಅಂತವ. ಇರ್ಬೋದು ತಮ್ಮ ಅಂದ್ರೆ ಮಾಸ್ತರ್. ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್. ಒಬ್ಬ ಲೇಟಾಗಿ ಎಂಟ್ರಿ ಹೊಡೆದ. ಸರ್ ಅಂದ, ಎಸ್ ಮೇ ಕಮಿನ್ ಸರ್ ಅಂದ. ಬಾ ಮಗನ ಒಳಗ ಅಂದ್ರ. ಒಳಗಡೆ ಬರ್ತಂದಾಗ ಮಾಸ್ತರ್ ಗಮಗಮ ಅಂತ ಅಷ್ಟೇ ಬಂತು. ಆಹಾ ರಾಜ,
ಏನಕ್ಕೊಂಡು ಸ್ನಾನ ಮಾಡಿ ಸರ್ ನೀನೇ ಏನಕ್ಕೊಂಡು ಸ್ನಾನ ಮಾಡಿ ಸರ್ ನಾನು ಬಾಗಲಕ್ಕೊಂಡು ಸ್ನಾನ ಮಾಡೀನಿ ಸರ್ ಅಂದವ. ಅವನ ಜೊತೆಗೆ ಬಂದಿರ್ತಕ್ಕಂಥ ಗೆಳೆಯ ಸುಮ್ಮನಿರ್ಲಿಲ್ಲ. ಸರ್ ಬರೇ ಬಾಗಲಕ್ಕೊಂಡ್ರೆ ನೆನೆಗಿಲ್ಲ ಸರ್, ಚಿಲ್ಕನ್ನು ಹಾಕೋಬೇಕ್ರಿ ಸರ್ ಅಂದವ. ಅವನಿಗಿದ್ದ ಅಮಾವಾಸ್ಯೆ. ಇದನ್ನೆಲ್ಲ ಕೇಳಿದಂತ ಮಾಸ್ತರ್ ಪ್ರಶ್ನೆ ಕೇಳಿದ್ ಬಿಟ್ಬಿಟ್ರು. ಬಸವಾನ್ ನಾವು ಒಬ್ಬ ಹುಡುಗಿದ್ರಿ ತೊದಲುಡಿ ಆಡ್ತಕ್ಕಂಥವ, ಎಷ್ಟು ಚಂದ ಆಡಿದ್ವಿ ನಾವು. ಬಸವ ಅಂದ್ರೆ ಮಾಸ್ತರ್ ಏನ್ ಸರ್ ಬೇಗ ಒಂದು ಹಾಡು ಹೇಳಿ ರಾಜ. ಹ್ಞೂ ಸಾಕು. ಬಣ್ಣದಡಿಯಲ್ಲಿ ಸುಗಿದ ಜಗಡಿ ಹೋಗಿದ ಸಗಿದ ಮೆಗಡೆ ಬಂದ ಬೆಗೆಗೂ ತಾಗಿದ ಅಂದ ನೊಗೆದು ಎಂತ ಸಗಿದ ಅಗರಾತಿ ಆಯ್ತು ಮಗಡಿಗೂ ನನ್ನ ಪುಗಿದ ಗಂಡ ಏ ಬಣ್ಣದಡಿಯಲ್ಲಿ ಸುಗಿದ ಜಗಡಿ ಹೋಗಿದ ಸಗಿದ ಮೆಗಡೆ ಬಂದ ಬೆಗೆಗೂ ತಾಗಿದ ಅಂದ ನೊಗೆದು ಎಂತ ಸಗಿದ ಅಗರಾತಿ ಆಯ್ತು ಮಗಡಿಗೂ ನನ್ನ ಪುಗಿದ ಗಂಡ. ಆಹಾ ವೆರಿ ಗುಡ್ ಸಿಡಾವ್ರು. ಇನ್ನೊಂದು ಪಿಗರ್ ಮೇಲೆ ಇತ್ರಿ ಸರ್ ಅಂದ. ನಿಂದೆಂತಮ್ಮ ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಆಡ್ತೀನಿ ಸರ್ ಅಂದ. ಆಡ್ಲಿ ರಾಜ ಶುರು ಮಾಡಿದ ಪುಣ್ಯಾತ್ಮ. ಸೇವಂತಿಯೇ 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 ಕಂಡ ಕಂಡರ ಸೆಂಟ್ ಹೊಡ್ಕೊಂಡು ಗಮ್ಮಂತಿಯೇ ಸೇವಂತಿಯೇ ಓ ಸೇವಂತಿಯೇ ಕಂಡ ಕಂಡರ ಸೆಂಟ್ ಹೊಡ್ಕೊಂಡು ಗಮ್ಮಂತಿಯೇ ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು ಯಾವ ಜನ್ಮದ ಕರ್ಮವೋ ನಿನ್ನೋ ಕಟಿಗಂಡ ಕರ್ಮವೋ ಸೇವಂತಿಯೇ ಓ ಸೇವಂತಿಯೇ ಕಂಡ ಕಂಡವರ ಸೆಂಟ್ ಹೊಡ್ಕೊಂಡು ಸಾಕ್ಬಿಡಲ್ಲ ಏನ್ರ ಮಾಸ್ತರ್. ಇನ್ನೊಂದು ಪಿಗರ್ ಮೇಲೆ ಇತ್ತು ಸರ್ ಅಂದ. ತಗೋಯಪ್ಪ ಮೈಕು ಚಲ್ ಮಾಡಂದ್ರು. ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ಅಂದ್ರು ಮಾಸ್ತರು. ಏನ್ ಅಂದ್ರು ಸರ ಸಾಹಿತ್ಯ ಚಲೋ ಐತೆ ಮುಂದೆ ಕೇಳಿಸ್ಕೊಡಿ ಸರ್ ಅಂದ್ರು. ಶುರು ಮಾಡಿದ ಪುಣ್ಯಾತ್ಮ. ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಯಾಗಿದೆ ಹೇಳದೇನೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ. ಏನು ಬ್ಯೂಟಿಫುಲ್ ಸಾಂಗ್ ನೀ ಮೀಟಿದ ದಾ ಮೀಟಿದ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ನಾ ಮೀಟಿದ ನೀ ಮೀಟಿ ನಾ ಮೀಟಿದ. ಎಲ್ಲಿಯವ್ರು ಮಿಟ್ಟಿದ್ರೆ ಉತ್ಸಾಹ ಅಂದ್ರೆ ಮಾಸ್ತರ್ ಸೈಡಿಗೆ ಕುಂದಿಸಿದ್ರು ಅವನ್ನ. ಸ್ನೇಹಿತರಿಗೆ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಕಾಣ್ಬೋದು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡಿದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶಿರವಾಗಿ ನಮಸ್ಕರಿಸ್ತಾ, ಇಂತಹ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. 1990ರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿನ್ನು ಸೆಕೆಂಡ್ PUC